ಎಲ್ಲರಿಗೂ ಜಾನು ಸ್ನೇಹ ಲೋಕ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋದು ಮಶ್ರೂಮ್ ಕಬಾಬ್. ಅದಕ್ಕೋಸ್ಕರ ನಾನಿಲ್ಲಿ ಒಂದೆರಡು ಪ್ಯಾಕೆಟ್ ಮಶ್ರೂಮ್ ತೊಗೊಂಡು ಅದನ್ನು ಕ್ಲೀನಾಗಿ ವಾಶ್ ಮಾಡಿ ಸ್ವಲ್ಪ ದಪ್ಪ ದಪ್ಪ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ತೊಳೆಯುವಾಗ ಯಾವಾಗಲೂ ಅಷ್ಟೇ ಮಶ್ರೂಮ್ನ ಅದ್ರ ಮೇಲೆ ಒಂದು ತೆಳ್ಳಗೆ ಒಂದು ಲೇಯರ್ ಇರುತ್ತೆ, ಅದನ್ನು ತೆಗಿಬೇಕು. ಅದನ್ನು ತೆಗೆದ್ರೇ ಮಶ್ರೂಮ್ ಚೆನ್ನಾಗಿರುತ್ತೆ. ಯಾಕೆಂದರೆ ಹಳೇದಾಗಿರುತ್ತೆ ಮತ್ತು ಅದೊಂಥರ ಅಂಟಿರುತ್ತಲ್ವ, ಅದಕ್ಕೋಸ್ಕರ ಆರಾಮ್ಸೆ ಬರುತ್ತೆ. ಈ ಥರನೇ ಪಿಲ್ ಮಾಡಿದ್ರೆ ಕೆಳಗಡೆಯಿಂದ ಹಿಂಗೆ ಮೇಲಕ್ಕೆ ರಿವರ್ಸ್ ಆಗಿ ನಾವು ಹಿಂಗೆ ಅಂದರೆ ಅದ್ರ ಮೇಲಿರೋದೆಲ್ಲ ಬಂದುಬಿಡುತ್ತೆ. ಎಲ್ಲ ತೆಗೆದು ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು ಕಬಾಬ್ ಪೌಡ್ರ್ ತೊಗೊಂಡಿದ್ದೀನಿ, ಹಾಗೆ 2 ಸ್ಪೂನ್ ಕಾರ್ನ್ಫ್ಲವರು, ಅರಿಶಿಣದ ಪುಡಿ, ಸ್ವಲ್ಪ ಕರಿಬೇವು, ಒಂದು ಅರ್ಧ ಸ್ಪೂನ್ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ ಪುಡಿ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಸ್ಪರ್ಶದ್ದು ಕಬಾಬ್ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ. ಈಗ ಇದನ್ನೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಒಂದೊಳ್ಳೆ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಫುಲ್ಲು ಕಬಾಬ್ ಪೌಡ್ರನ್ನ ಹಾಕ್ಬಿಡ್ತಾಯಿದ್ದೀನಿ. ನನಗಿದು 2 ಪ್ಯಾಕೆಟ್ ಮಶ್ರೂಮ್ ಆಗಿರೋದ್ರಿಂದ ಕರೆಕ್ಟಾಗಿ ಆಗುತ್ತೆ ಅಂತ. ಹಾಗೆ ನಾನು ಇದಕ್ಕೆ ಅಚ್ಚ ಖಾರದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ಕಲರು ಕೂಡ ಬರುತ್ತೆ ಮತ್ತು ಸ್ಪೈಸಿಯಾಗಿ ಟೇಸ್ಟ್ಗೂ ಕೂಡ ಇರುತ್ತೆ ಅಂತ. ಹಾಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಕಬಾಬ್ ಅಂದಮೇಲೆ ಯೂಶ್ವಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಚೆನ್ನಾಗಿರುತ್ತೆ. ಹಾಗೆ ನಾನಿಲ್ಲಿ ಮೊಸರು ಯೂಸ್ ಮಾಡ್ತಾಯಿದ್ದೀನಿ, ನೀರಾಗಲಿ ಮೊಟ್ಟೆ ಆಗಲಿ ಉಪಯೋಗಿಸ್ತಾ ಇಲ್ಲ. ಈ ಥರ ಮಸಾಲ ರೆಡಿ ಮಾಡಿ ಇಟ್ಕೊಂಡು ನಾವು ಆವಾಗಲೇ ಹೇಳಿದ್ನಲ್ಲ ಕಟ್ ಮಾಡಿದ ಮಶ್ರೂಮ್ನ ನೀರು ಫುಲ್ಲು ಸೋಸಿ ಅದನ್ನು ಕೂಡ ನಾನು ಇದ್ರಲ್ಲಿ ಹಾಕಿ ಒಂದೊಳ್ಳೆ ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸ್ ಹಾಗೆ ಇಟ್ಕೊಳ್ತೀನಿ. ಒಂದು 10 ಮಿನಿಟ್ಸ್ ಆದಮೇಲೆ ಇದನ್ನು ಮಾಮೂಲಿ ನಾವು ಹೇಗೆ ಡೀಪ್ ಫ್ರೈ ಮಾಡ್ತೀವೋ ಆಯಿಲಲ್ಲಿ ಅದೇ ಥರನೇ ಫ್ರೈ ಮಾಡೋದು. ಹಾಕ್ಕೊಳ್ಳೋವಾಗ ನಮಗೆ ಜಾಸ್ತಿ ಕ್ವಾಂಟಿಟಿ ಥರ ಕಾಣುತ್ತೆ, ಬಟ್ ಫ್ರೈ ಆದಮೇಲೆ ಅದು ಸ್ವಲ್ಪ ಆಗಿಬಿಡತ್ತೆ. ಫೈನಲಿ ನಮ್ಮ ಕಬಾಬ್ ರೆಡಿ. ಥ್ಯಾಂಕ್ ಯು.